ಲವರ್ಸ್, ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಶೀರ್ ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸ್ವೀಟ್ ರೆಸಿಪಿ. ನಿಮಗೆ ಆಲ್ಮೋಸ್ಟ್ ಪಾಯಸಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ಏನಾದರೂ ದಿಢೀರಾಗಿ ಸ್ವೀಟ್ ಮಾಡ್ಕೋಬೇಕು ಅಂದಾಗ 10 ನಿಮಿಷದಲ್ಲಿ ಮಾಡ್ಕೋಬೋದು. ಆ ಸ್ವೀಟ್ನ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ನಾನು ಕಡ್ಡಿ ಶಾವಿಗೆ ತೊಗೊಂಡಿದ್ದೀನಿ. ನಿಮಗೆ ಕಡ್ಡಿ ಶಾವಿಗೆ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ. ಬಟ್ ಫಸ್ಟ್ ಎಲ್ಲ ತುಂಬ ಈಗಾದರೆ ದಪ್ಪ ಶಾವಿಗೆ ಸಿಗುತ್ತೆ. ಆ ಶಾವಿಗೆಗಳೆಲ್ಲ ಈಗ ಬಂದಿರ್ಬೋದು. ಬಟ್ ನಾವು ಚಿಕ್ಕ ಹುಡುಗರಲ್ಲಿದ್ದಾಗೆಲ್ಲ ಬರೀ ಕಡ್ಡಿ ಶಾವಿಗೆನೇ ತುಂಬ ಸಿಗ್ತಾಯಿದ್ದು. ಹಾಗೆಲ್ಲ ಅಮ್ಮ ಅಜ್ಜಿ ಎಲ್ಲ ಇದರಲ್ಲೇ ಪಾಯಸ ಥರ ಮಾಡಿಕೊಡೋರು, ತುಂಬ ಚೆನ್ನಾಗಿರ್ತಿತ್ತು. ಈಗ ಅದೇ ಶಾವಿಗೆ ಮತ್ತೆ ಸಿಗುತ್ತೆ ಈಗ ಅಂಗಡಿಗಳಲ್ಲಿ. ಅದನ್ನೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಹೀಗೆ ಜಸ್ಟ್ ಆ ಶಾವಿಗೆ ಫುಲ್ ಲೆಂತಾಗಿರುತ್ತೆ, ಕಡ್ಡಿ ಇರುತ್ತೆ. ಸ್ವಲ್ಪ ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಚಾಕು ಅವಶ್ಯಕತೆ ಏನೂ ಇಲ್ಲ. ಇದನ್ನು ಜಸ್ಟ್ ಕೈಯಲ್ಲಿ ಹೀಗೆ ಮಾಡಿಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈಗ ಒಂದು ಸೈಡು ಹಾಲು ಇಟ್ಕೊಳ್ತಾ ಇದ್ದೀನಿ. ಹಾಲನ್ನ ನಾನಿಲ್ಲಿ ಗಟ್ಟಿ ಹಾಲು ತೊಗೊಂಡಿದ್ದೀನಿ, ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಇದನ್ನು ಕಾಯಿಸಿ ಇಟ್ಟಿದ್ದೆ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗೇ ಇದೆ ಹಾಲು. ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಗಟ್ಟಿಯಾಗೇ ಇರಬೇಕು ಅಂತೇನಿಲ್ಲ. ಈಗ ಇದು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಇನ್ನೂ ಒಂದು ಸೈಡು ಬಾಣಲಿ ಇಟ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಆದಮೇಲೆ ಇದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿನ ಈಗಲೇ ಹಾಕ್ಕೋಬಾರ್ದು, ದ್ರಾಕ್ಷಿ ಬೇಗ ಕಪ್ಪಗಾಗ್ಬಿಡತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫುಲ್ ಸಿಮ್ಮಲ್ಲೇ ಇಟ್ಟು ತುಪ್ಪದಲ್ಲೇ ಹುರ್ಕೋಬೇಕು. ಈಗ ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ತಿದ್ದೀನಿ. ತುಪ್ಪ ತುಂಬ ಬಿಸಿ ಇರುತ್ತೆ. ತುಪ್ಪ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡಬೇಕು. ಈ ತುಪ್ಪ ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಸೈಡಲ್ಲಿ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೆ. ಅದು ಏನಾಗಿದೆ ಅಂತ ನೋಡ್ತಿದ್ದೀನಿ. ಇದು ಸ್ವಲ್ಪ ಈಗ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇಲ್ಲಿ ತುಪ್ಪನೂ ಸಹ ಆರಿದೆ, ತಣ್ಣಗಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪನೇ ಶಾವಿಗೆ ಹಾಕ್ಕೊಂಡು ಈ ಥರ ಹುರ್ಕೋಬೇಕು ನೋಡಿ. ಇದು ಕಡ್ಡಿ ಶಾವಿಗೆ ಬೇಗ ಬೆಂದೋಗುತ್ತೆ. ಸೊ ಅದರಿಂದ ನೀವು ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪನೇ ಹಾಕಿ ಈ ಥರ ಫ್ರೈ ಮಾಡಿ ಇಟ್ಕೋಬೇಕು. ಈಗ ಹಾಲು ಚೆನ್ನಾಗಿ ಕುದೀತಿರುವಾಗ ಇದಕ್ಕೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಸ್ವೀಟ್ನೆಸ್ ನೋಡಿಕೊಂಡು ನೀವು ಶುಗರ್ನ ಆ್ಯಡ್ ಮಾಡ್ಕೋಬೋದು. ಇನ್ನೂ ಯಾರಾದರೂ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಇಲ್ಲಿ ಸಕ್ಕರೆ ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಅದು ನಾವು ಶಾವಿಗೆ ಹಾಕಿದ್ಮೇಲೆ ಇದನ್ನು ನಾವು ಕುದಿಸ್ಕೊಳ್ಳೋದಿಲ್ಲ. ಅದರಿಂದ ನಮಗೆ ಸಕ್ಕರೆ ಫುಲ್ಲು ಕಂಪ್ಲೀಟಾಗಿ ಕರಗಬೇಕು. ಅದು ಸಕ್ಕರೆ ಹಾಕಿದ ತಕ್ಷಣವೇ ಶಾವಿಗೆನೂ ಹಾಕಬಾರ್ದು. ಈಗ ನೋಡ್ಬೋದು ಒಂದು ಕುದಿ ತುಂಬ ಚೆನ್ನಾಗಿ ಬರ್ತಿದೆ. ಅದು ಹಾಲು ಕುದೀತಿದೆ, ಸಕ್ಕರೆ ಎಲ್ಲ ಕರಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿರುವಾಗ ಗ್ಯಾಸ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೋಬೇಕು. ಈಗ ನಾನು ಚೆನ್ನಾಗಿ ಕುದೀತಿರೋ ಹಾಲನ್ನ ಕಂಪ್ಲೀಟಾಗಿ ಗ್ಯಾಸ್ ಆಫ್ ಮಾಡಿ ನಾನು ಏನು ಹುರಿದಿಟ್ಕೊಂಡಿದ್ದೆ ಆ ಶಾವಿಗೆ ಹಾಕ್ಕೊಳ್ತಿದ್ದೀನಿ. ಈ ಶಾವಿಗೆನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲಾಂದರೆ ಒಂದೇ ಕಡೆ ಇನ್ನೂ ಸಿಕ್ಕಾಕ್ಕೊಂಡು ಅದು ಫುಲ್ ಗಂಟಾಗೋಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಹೀಗೆ ಕಲಿಸ್ಕೊಳ್ತಾ ಇರಬೇಕು. ನಾನು ಇಲ್ಲಿ ಕಮ್ಮಿ ಕ್ವಾಂಟಿಟಿ ಮಾಡಿರೋದ್ರಿಂದ ನನಗೇನು ಆ ಥರ ಆಗಲಿಲ್ಲ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡೆ. ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೋಬೇಕು. ನಾನು ಏನು ಹುರಿದಿಟ್ಕೊಂಡಿದ್ದೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಇದನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ನೀವು ತುಂಬ ಫೋರ್ಸಾಗಿ ಕಲಿಸ್ಕೋಬಾರ್ದು. ಜಸ್ಟ್ ಗ್ಯಾಸ್ ಆಫ್ ಆದಮೇಲೇ ಇದನ್ನೆಲ್ಲ ಹಾಕ್ಕೋಬೇಕು ನೋಡಿ. ಈಗ ಎಷ್ಟು ತೆಳ್ಳಗಿದೆ ಇದು. ಬಟ್ ನಮಗೆ ಸ್ವಲ್ಪ ಹೊತ್ತು 10 ನಿಮಿಷ ಹೀಗೆ ಅರ್ಧ ಪ್ಲೇಟ್ ಮುಚ್ಚಿಡಿ ಸಾಕು. ಯಾಕಂದರೆ ಅದು ಫುಲ್ ಮೆತ್ತಗೆ ಹೋಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಅರ್ಧ ಪ್ಲೇಟ್ ಮುಚ್ಚಿಟ್ರೆ ನೋಡ್ಬೋದು ಈಗ ತಿಕ್ಕಾಗ್ತಾ ಇದೆ. ನಾನು 10 ನಿಮಿಷ ಮುಚ್ಚಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು, ಶಾವಿಗೆ, ಸಕ್ಕರೆ ಇದ್ದರೆ ಸಾಕು, ದಿಢೀರ್ ಅಂತ ಈ ಶೀರ್ ಕುರ್ಮಾನ ಮಾಡ್ಕೋಬೋದು. ನಿಮಗೆ ಪಾಯಸದ ಟೇಸ್ಟ್ಗಿಂತ ಚೆನ್ನಾಗಿರುತ್ತೆ. ಪಾಯಸದ ಥರನೇ ಇದ್ರೂ ಪಾಯಸಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಈ ಕಡ್ಡಿ ಶಾವಿಗೆಯಲ್ಲಿ ಮಾಡ್ಕೊಳ್ಳೋದು. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.